ಚಾನಲ್. ನಾನು ಚೈತ್ರ. ನಾನು ಇವಾಗ ತಾನೇ ಸ್ನಾನ ಮಾಡಿ ಬಂದು ನಾನು ತಿಂಡಿ ಮಾಡ್ತಾ ಇದ್ದೆ. ಇವತ್ತು ನೀರು ದೋಸೆ ಮಾಡಿದ್ದೀನಿ. ನೀರು ದೋಸೆ ನಾನು ತುಂಬಾ ಸಿಂಪಲ್ಲಾಗಿ ಮಾಡೋದು. ಅಕ್ಕಿನ 1 ಅವರ್ ನೆನೆಸ್ತೀನಿ, ಅದ್ರ ಜೊತೆ ಅನ್ನ ಇದ್ದರೆ ಅನ್ನ ಹಾಕ್ತೀನಿ, ಇಲ್ಲಾಂದರೆ ಅವಲಕ್ಕಿ 1-2 ಹಿಡಿಯಷ್ಟು ಹಾಕಿ ರುಬ್ತೀನಿ ಅಷ್ಟೇ. ಈಗ ಸಾನು ಒಂದು ಗೇಮ್ ಆಡ್ತಾ ಇದ್ದಾಳೆ. ಏನು ಗೇಮ್ ಅಂದರೆ ದಿನಾ ಇದು ಆಡ್ತಾಳಪ್ಪ. ಬಾತ್ರೂಮಲ್ಲಿ ಕಟ್ಕೊಳ್ಳೋದಕ್ಕೆ ದಾರ ಇರುತ್ತೆ ಉದ್ದಕ್ಕೆ, ಅದನ್ನ ಕಟ್ಕೊಂಡಾದ್ಮೇಲೆ ಇದರಲ್ಲಿ ಯಾವ್ದು ಉದ್ದ ಇದೆ ಯಾವ್ದು ತುಂಡ ಇದೆ ಅಂತ ದಿನ ಕೇಳೋದವಳು. ಒಂದೊಂದ್ಸರಿ ನಾನು ವಿನ್ ಆಗ್ತೀನಿ, ಒಂದ್ಸರಿ ಅವಳು ವಿನ್ ಆಗ್ತಾಳೆ. ಇವತ್ತು ನೋಡೋಣ ಯಾರು ವಿನ್ ಆಗ್ತಾರೆ. ನಾನು ನೋಡ್ತಾ ಇದ್ದೀನಿ. ಏನ್ ಮಾಡಿದ್ದು ಸುಮ್ಮನೆ ಹೇಳಿದೆ ಬಾರೆ. ಇವತ್ತೊಂದು ಫಂಕ್ಷನ್ ಇದೆ. ಆ್ಯಕ್ಚುಲಿ ಫಂಕ್ಷನ್ ಇದೆ. ಫಂಕ್ಷನ್ಗೆ ಏನು ಡ್ರೆಸ್ ಹಾಕ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಡ್ರೆಸ್ ಹಾಕ್ಲಾ, ಸೀರೆ ಹಾಕ್ಲಾ, ಇದು ಒಂದೇ ಸಮ ಇದೆ ಅಲ್ವಾ. ಇದರಲ್ಲಿ ಯಾವುದು ತುಂಡ ಇರುತ್ತೆ ಯಾವುದು ಉದ್ದ ಇರುತ್ತೆ. ಸಾಂಗಲ್ಲಿ ಮರ್ಚಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಕೊಡು ಕೊಡು ಕೊಡು. ಇದು ಉದ್ದ. ರಿಯಲಿ ಬಿಡು, ನೀನು ಬಿಡು. ನಾನು ನೋಡಿ, ಇದು ಉದ್ದ ಇದೆ, ಇದು ತುಂಡ ಇದೆ. ಹೌದು, ಅದಕ್ಕೆ ಇಷ್ಟು ಉದ್ದ ಇಟ್ಕೋಬಾರ್ದು, ಸ್ವಲ್ಪ ತುಂಡ ಮಾಡಬೇಕು. ಈಗ ನಾನು ಬೇರೆ ಮಾಡಬೇಕು. ಯಾವ್ದುದ್ದ ಇದಾ? ಈಗ ಹೋಗು, ಬೇಗ ಬರೋಗು. ಈಗ ಸ್ನೇಹಿತರೆ ತಿಂಡಿ ಮಾಡಾದ್ಮೇಲೆ ನಾವು ರೆಡಿ ಆಗಬೇಕು. ಈಗ ಸ್ನೇಹಿತರೆ ನಾನು ಫೇಸ್ ವಾಶ್ ಬೆಳಿಗ್ಗೆ ಮಾಡಿದ್ದೆ, ಟೋನರ್ ಹಚ್ಚಿದ್ದೀನಿ. ಫೇಸ್ ವಾಶ್ ಮಾಡಿದ್ದು ಇದರಲ್ಲಿ ಡರ್ಮಾವೈವ್ ಹೈಡ್ರಾ ಕ್ಲೆನ್ಸರ್. ಇದು SLS ಫ್ರೀ, ಸೋಪ್ ಫ್ರೀ, ಫ್ರ್ಯಾಗ್ರೆನ್ಸ್ ಫ್ರೀ. ಸೊ ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಂದು ಡ್ರೈ ಸ್ಕಿನ್, ಬಟ್ ಇದು ನನಗೆ ಸೂಟ್ ಆಗಿದೆ. ಹಾಗಾಗಿ ನೀವು ಆಲ್ ಸ್ಕಿನ್ ಟೈಪ್ಸ್ ಅವ್ರು ಕೂಡ ಇದನ್ನು ಟ್ರೈ ಮಾಡಿ. ಇದರಲ್ಲಿ ಫ್ರ್ಯಾಗ್ರೆನ್ಸ್ ಇಲ್ಲ ನೋಡಿ. ಸೊ ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಆರಾಮ್ಸೆ ಇದನ್ನು ಟ್ರೈ ಮಾಡ್ಬೋದು. ಅದಾದಮೇಲೆ ಒಂದು ಮಾಯ್ಶ್ಚರೈಸರ್ ಈಸ್ ಅ ಮಸ್ಟ್ ಸ್ನೇಹಿತರೆ. ಯಾವುದೇ ಸೀಸನ್ ಆಗಲಿ, ಯಾವುದೇ ಸ್ಕಿನ್ ಟೈಪ್ ಅವರಾಗಲಿ, ನೀವು ಮಾಯ್ಶ್ಚರೈಸರ್ ಲೋಷನ್ನ ಹಚ್ಚಲೇಬೇಕು. ಇದು ಒಂದೇ ನಿಮಗೆ ಸ್ಕಿನ್ ಟೈಪ್ ಅನುಸಾರವಾಗಿ ಬರುತ್ತೆ. ಇದು ಡ್ರೈ ಸ್ಕಿನ್ದು, ಆಲ್ ಸ್ಕಿನ್ ಟೈಪ್ಸ್ದು ಕೂಡ ಇದೆ. ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, ಇದು ನನ್ನ ಸ್ಕಿನ್ ಟೈಪ್ ಯಾವುದು ಅಂತ. ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ಡ್ರೈ ಇರುತ್ತೆ, ಆಯಿಲಿ ಇರುತ್ತೆ, ನಾರ್ಮಲ್ ಇರುತ್ತೆ, ಡ್ರೈ ಇರುತ್ತೆ. ಅಂಥವ್ರು ಕೂಡ ಆಲ್ ಸ್ಕಿನ್ ಟೈಪ್ಸ್ದು ಡರ್ಮಾವೈವ್ದೇನೆ ಬರುತ್ತೆ. ನೀವು ಅದನ್ನು ಟ್ರೈ ಮಾಡ್ಬೋದು. ಡ್ರೈ ಸ್ಕಿನ್ ಅವರು ಇದನ್ನು ಯೂಸ್ ಮಾಡಿ. ಸೊ ನಿಮ್ಗೇನಾದರೂ ಅನಿಸಿದ್ರೆ ನಂದು ಸ್ಕಿನ್ ಟೈಪ್ ಯಾವುದು ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು, ಸೊ ರಾತ್ರಿ ಹೊತ್ತು ನೀವು ಫೇಸ್ ವಾಶ್ ಮಾಡಿಬಿಟ್ಟು ಮಲಗಿ, ಏನೂ ಹಚ್ಚಬೇಡಿ. ಆ್ಯಂಡ್ ಮಾರ್ನಿಂಗ್ ನಿಮ್ಮ ಸ್ಕಿನ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಬೇಕು ನೀವು. ಆಯಿಲಿ ಇದೆಯಾ, ನಾರ್ಮಲ್ ಆಗೇ ಇದೆಯಾ, ಅಥವಾ ಡ್ರೈ ಆಗಿದೆಯಾ ಅಂತ. ಈ ಥರ ನೀವು 2 to 3 ಡೇಸ್ ಮಾಡಬೇಕು. ರಾತ್ರಿ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿ, ಏನೂ ಅಪ್ಲೈ ಮಾಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೀರು ಹಾಕಿ ತೊಳೆಯೋ ಮುಂಚೆ ನಿಮ್ಮ ಸ್ಕಿನ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಟೈಪು ಯಾವುದು ಅಂತ ಹೇಳಿಬಿಟ್ಟು. ಡ್ರೈ ಇದ್ದರೆ ತುಂಬಾ ಡಲ್ಲಾಗಿ ಮತ್ತು ಎಳೆದೆಳ್ದಂಗೆ ಅನ್ನಿಸ್ತಾ ಇರುತ್ತೆ. ನಾರ್ಮಲ್ ಇದ್ದರೆ ಏನು ಚೇಂಜಸ್ ಇಲ್ವಲ್ಲ ಅನಿಸುತ್ತೆ. ಆಯಿಲಿ ಇದ್ದರೆ ನಿಮಗೆ ಆಯಿಲೆಲ್ಲ ಬಿಟ್ಟಿರುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಇದ್ದರೂ ಅಷ್ಟೇ, ಕೆಲವೊಂದು ಕಡೆ ಡ್ರೈ ಇರುತ್ತೆ, ಕೆಲವೊಂದು ಕಡೆ ಆಯಿಲಿ ಇರುತ್ತೆ. ಸೊ ನೀವು ಅದಕ್ಕೆ ಅನುಸಾರವಾಗಿ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು. ಕಾಸ್ಮೆಟಿಕ್ಸಲ್ಲಿ ಎಲ್ಲ ಸ್ನೇಹಿತರೆ ಅದು ಸ್ಕಿನ್ ಟೈಪ್ಸಾಗಿ ಬರೋದಿಲ್ಲ, ತುಂಬ ಕಡಿಮೆ ಬರೋದು. ಲೈಕ್ ಡ್ರೈ ಲಿಪ್ಸ್ ಇದ್ದರೆ ಕ್ರೀಮಿ ಲಿಪ್ಸ್ಟಿಕ್ ತೊಗೊಳ್ಬೇಕು, ಅಥವಾ ಫೌಂಡೇಶನ್ ಚೂಸ್ ಮಾಡಬೇಕಾದ್ರೆ, ಪ್ರೈಮರ್ ಚೂಸ್ ಮಾಡಬೇಕಾದ್ರೆ ಅಷ್ಟೇ ನೀವು ನಿಮ್ಮ ಸ್ಕಿನ್ ಟೈಪ್ ಅನುಸಾರವಾಗಿ ತೊಗೊಳ್ಬೇಕಾಗುತ್ತೆ. ಬಾಕಿದೆಲ್ಲ ಪೌಡರು, ಹೈಲೈಟರು, ಚೀಕ್ ರೋಸು ಅದೆಲ್ಲ ಕೂಡ ನಾರ್ಮಲ್ ಬರುತ್ತೆ. ಸೊ ಇದೆರಡರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಸೊ ಈಗ ನಾನು ರೆಡಿ ಆಗ್ತೀನಿ. ರೆಡಿ ಆಗೋದಕ್ಕೆ ಇವತ್ತು ನಾನು ಒಂದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾಕೆ ಅಂದರೆ ತುಂಬಾ ಸ್ವೆಟ್ ಆಗ್ತೀವಲ್ಲ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ವೆಟ್ ಕಡಿಮೆ ಆಗುತ್ತೆ. ಅದಾದಮೇಲೆ CC ಕ್ರೀಮ್.
ರೆಡಿ ಸ್ನೇಹಿತರೆ, ಸಾನು ಕೂಡ ರೆಡಿ ಆದ್ಲು. ಇದು ITPL. ನಾನು ಇದೇ ಫಸ್ಟ್ ಟೈಮ್ ಈ ಕಡೆ ಎಲ್ಲ ಬರ್ತಾ ಇರೋದು, ನೋಡ್ತಾ ಇರೋದು. IT ಹಬ್ ಅಂತೆ, ಎಲ್ಲ IT ಕಂಪ್ನೀಸ್ ಇಲ್ಲೇ ಇರೋದು. ನಮ್ಮ ರಾಜೇಶ್ ಅವ್ರದ್ದು ಇಲ್ಲಿಲ್ಲ, ಅದಕ್ಕೆ ನಾವು ಈ ಕಡೆ ಬಂದಿಲ್ಲ ಯಾವತ್ತು. ಎಲ್ಲ ಇದೆ, ತುಂಬ ಹಳೆ ಏರಿಯಾ. ಅವಾಗ ಸಿಲಿಕಾನ್ ಸಿಟಿ ಅಂತ ಆಯ್ತಲ್ಲ ಬೆಂಗಳೂರು, ಅವಾಗ ಗೌರ್ಮೆಂಟ್ ಅವರು ಎಷ್ಟು ಅಪಾರ್ಟ್ಮೆಂಟ್ಸ್ಗಳಿದೆ, ಎಲ್ಲ ಟೆಕ್ ಪಾರ್ಕ್ಸ್ಗಳು ಒಂದೇ ಕಡೆ ಇದೆ ಅಂತ. ಎಲ್ಲ ಸಾಫ್ಟ್ವೇರ್ ಕಂಪ್ನಿ. ಆಮೇಲೆ ಇಲ್ಲಿರೋ ಜಾಗಗಳು ಸಾಕಾಗಲಿಲ್ಲ, ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಈ ಕಡೆ ಎಲ್ಲ ಡೈವರ್ಸಿಫೈ ಆಯಿತು. ಆವಾಗ ಆಗಿದ್ದು ಬೂಮಲ್ಲೇ ಎಲ್ಲ ರಿಯಲ್ ಎಸ್ಟೇಟ್ ಜಾಸ್ತಿ ಆಗಿದ್ದು. ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇನ್ನು 8 ಮಿನಿಟ್ಸ್ ತೋರಿಸ್ತಾ ಇದೆ ರೀಚ್ ಆಗೋದಕ್ಕೆ. ಅಪಾರ್ಟ್ಮೆಂಟ್ಗಳು ಏನು ಮಸ್ತಾಗಿ ಅಪಾರ್ಟ್ಮೆಂಟ್ ಇದೆ ಅಂತೀರ, ದೊಡ್ಡ ದೊಡ್ಡದು. ಈಗ ಫಂಕ್ಷನ್ ಆಗ್ತಿರೋದು ಅಪಾರ್ಟ್ಮೆಂಟ್ ಕಮ್ಯುನಿಟಿ ಹಾಲಲ್ಲ. ಹೌದಾ? ಹೋಟ್ಲಲ್ಲ. ಏನು ಗುರು 6th ಬಂದ್ವಿ ಅಂತ ಅನ್ನಿಸ್ತಾ? ಹೊರಗಡೆ ಬಂದ್ಬಿಟ್ಟಾರ ಟಕ್ಕ ಅಂತ. ಹೌದಾ? ನೋಡಪ್ಪ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತೊಗೊಂಡಿದ್ರೆ ಈ ಥರ ಫೆಸಿಲಿಟೀಸ್ ಸಿಗುತ್ತೆ. ಕಸಕ್ಕೆ ತಕ್ಕಂತ ಕಜ್ಜಾಯ, ಕಮ್ಯುನಿಟಿ ಪಾರ್ಟಿ ಹಾಲೆಲ್ಲ ಇರುತ್ತೆ. ಅಪಾರ್ಟ್ಮೆಂಟಲ್ಲಿ ಜಿಮ್ ಫೆಸಿಲಿಟಿ ಇಲ್ಲ ನೋಡಿ. ಓಹೋ, ಸ್ನೂಕರ್ ಬೋರ್ಡು ಇದೆ, ಟಿ ಸ್ನೂಕರ್ ಬೋರ್ಡ್ ಎಲ್ಲ ಇದೆ. ಯೂಟಿಲೈಸ್ ಮಾಡೋದಿರಬೇಕು. ನಾನು ಮನೇಲಿ ತೋರ್ಸೋಕ್ಕಾಗಿರಲಿಲ್ಲ ನೋಡಿ, ನನ್ನ ಫುಲ್ ಔಟ್ಫಿಟ್. ಪಾರ್ಕ್ ಏರಿಯಾ ಇದೆ ಅಂದ್ಬಿಟ್ಟು ಸಾನು ಓಡೋದ್ಲು. ಆದರೆ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳದು, ಸ್ವಿಂಗ್ ಆಡ್ತಾ ಇದ್ದಾಳೆ. ಇಲ್ಲೆಲ್ಲೋ ಟ್ರೈನ್ ಸ್ಟೇಷನ್ ಇರಬೇಕು, ಶಬ್ದ ಬರ್ತಾ ಇದೆ ಟ್ರೈನ್ ಹೋಗೋದು. ಏರಿಯಾ
ಚೆನ್ನಾಗಿದೆ ಮಕ್ಳಿಗೆ ಆಡೋದಕ್ಕೆ. ಬಟ್ ಯಾಕೋ ಇವತ್ತು ಯಾವುದು ಮಕ್ಕಳೇ ಕಾಣ್ತಾ ಇಲ್ಲಪ್ಪ ಅಪಾರ್ಟ್ಮೆಂಟಲ್ಲಿ. ಒಂದು ಟೆನ್ನಿಸ್ ಕೋರ್ಟ್ ಇದೆ. ಏನು ಹೇಳಮ್ಮ, ಪುಷ್ ಮಾಡಬೇಕಾ? ನೀನೇ ಪುಷ್ ಮಾಡ್ಕೋ. ಹೈ ಹೈ ಹೈ. ಹಲೋ ಅಮ್ಮನೇ ಪಾಪ ಈ ಕಡೆ ನೋಡು. ಪಾಪ ನೋಡು ಅಲ್ಲಿ ನೋಡು. ಇಲ್ಲಿ 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 ಏನು ಹೆಸರು? ಲಯ. ಲಯ. ಲಯ ಅಲ್ಲೇ ಇಟ್ಟಿರ್ತಾಳ ನೀವು. ಹಾಸ್ಪಿಟ್ಲಿಂದ ಬರೋದಕ್ಕಿಂತ ಮುಂಚೆ ಇಡಲೇಬೇಕು. ಅದೇನೇ ಕಂಟಿನ್ಯೂ ಮಾಡಿದ್ರಾ? ಹ್ಞೂ. ಅಲ್ಲಿ ನೋಡು, ಇಲ್ಲಿ ನೋಡು. ಎತ್ಕೋತೀಯಾ? ಹಾಕಿದ್ದೀನಿ. ಇಲ್ಲ 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 ಇಲ್ಲೇ ನೋಡು ಅಮ್ಮ. ನೋಡು ಫೋಟೋ. ಇಲ್ಲಿ 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 ನೋಡಿ ನೋಡಿ ಇಲ್ಲಿ ಆಯ್ತಾ? ಹಾಕ್ಬಿಡಲ್ಲಿ. ಸೊ ಇವ್ರು ನಮ್ಮ ಫ್ರೆಂಡು US ಅಲ್ಲಿದ್ದಾರೆ. ನಮ್ಮ ಆಫೀಸಿಂದನೇ ಹೋಗಿರೋದು. ಹೊರಟ್ವಿ ಸ್ನೇಹಿತರೆ. ಈಗ ಟೈಮ್ ಬಂದು ನೋಡಿ 3:15. ಇವಾಗ ಹೊರಟಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀವಿ, ತಲುಪ್ತೀವಿ ಅಂಥೇಳಿ. ಈ ಬಿಸಿಲಿಗೆ ಈ ಸೀರೆ ಎಷ್ಟು ಲೈಟ್ ಇದೆ ಗೊತ್ತಾ. ನನಗಂತೂ ಇದು ನಾನು ಉಟ್ಕೊಂಡಿದ್ದೀನಿ, ಏನೋ ಕಷ್ಟ ಆಗ್ತಾಯಿದೆ ಅನ್ನಿಸ್ತಾನೇ ಇಲ್ಲ. ಆ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ರೆ ಅಥವಾ ಕಾಟನ್ ಸೀರೆ, ಒಂಥರ ಕಾಟನ್ ಮಿಕ್ಸ್ ಸಿಲ್ಕ್ ಬರುತ್ತಲ್ಲ, ಅಬ್ಬಾ ಒಂಥರ ಅಂಟ್ಕೊಂಡಂಗೆ ಆಗುತ್ತೆ ಮೈಗೆ. ಇದು ನಾನು ನಿಜವಾಗ್ಲೂ ಎಷ್ಟು ಫ್ರೀ ಆಗಿದೆ. ತೊಗೊಳ್ಬೇಕು ಇಂಥದ್ದು. ಇದೇನು ಜಾರ್ಜೆಟ್ ಗುಡ್ ಮಟೀರಿಯಲ್. ನನ್ನ ಮಗಳು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾಳೆ. ತುಂಬ ದಿನ ಆಗಿತ್ತು ಮಾತಾಡಿ. ಬ್ಯಾಂಗ್ಳೂರ್ ಫ್ರೆಂಡ್. ಸಾನ್ವಿ ಫ್ರೆಂಡು ಇಲ್ಲೇ ಇದ್ದಿದ್ದು, ನೇಬರ್ ನಮ್ಮದು. ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಈಗ ಅವರು ದುಬೈಗೆ ಹೋಗಿದ್ದಾರೆ. ಅದಕ್ಕೆ ಅವಾಗವಾಗ ಮಾತಾಡ್ತಿರ್ತಾಳೆ. ಈಗ ತುಂಬ ದಿನ ಆಗಿತ್ತು ಮಾತಾಡಿ. ಸೊ ನಿನ್ನೆ 5 ಗಂಟೆ ಕರೆಕ್ಟಾಗಿ 5:05 ನಾನು ಮನೆ ಒಳಗಡೆ ಎಂಟ್ರಿ ಕೊಟ್ಟು 5 ನಿಮಿಷ ಆಯಿತು. ಸಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಟಾಡೋದಕ್ಕೆ ಹೋಗ್ತೀನಿ. ಅವಳಿಗೊಂಥರ ಖುಷಿ, ಅವನಿಗೆ ಆಟಾಡಬೇಕು, ರಜಾ ಸಿಕ್ಬಿಟ್ಟಿದೆ ಅಂದ್ಬಿಟ್ಟು. ನಮಗೆ 1.5 ಗಂಟೆ ಟೈಮು ಕಾರಲ್ಲಿ ಬಂದಿದ್ದು. ಪಾಪ ರಾಜೇಶ್ ಈ ಟ್ರಾಫಿಕಲ್ಲಿ ಅದು ಹೇಗೆ ಗಾಡಿ ಓಡಿಸ್ತಾರೋ ಗೊತ್ತಿಲ್ಲ. ನನಗೆ 1 ಅವರ್ ಇದ್ದೆ. ಆಮೇಲೆ ಕಣ್ಣು ಎಳಿಯೋಕ್ಕೆ ಶುರು ಆಯಿತು. ರಾಜೇಶ್ ಮಲ್ಕೋ ಅಂತ ಹೇಳಿದ್ರು. ಮನೆಗೆ ಬಂದಮೇಲೆ ಕೆಲ್ಸಗಳಿತ್ತು. ಇನ್ನು ಮಲಗೋಕ್ಕಾಗೋದಿಲ್ಲ, ಇನ್ನು 5 ಗಂಟೆ ಆಗಿಬಿಟ್ಟಿರುತ್ತೆ. ನಾನು ಅವಾಯ್ಡ್ ಮಾಡಿಬಿಡ್ತೀನಿ, ಇಷ್ಟೊತ್ತಿಗೆ ಮಲಗಿದ್ರೆ ರಾತ್ರಿ ನಿದ್ದೆ ಬರೋಲ್ಲ ಅಂಥೇಳಿ. ಸೊ ಸಾನು 1 ಅವರ್ ನಿದ್ದೆ, ನಾನು ಅರ್ಧ ಗಂಟೆ ನಿದ್ದೆ. ಜಾನು ಅದು ಹೆಂಗೆ ಓಡಿಸಿದ್ರಿ ಗಾಡಿ, ನನಗೆ ನಿದ್ದೆ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು. ನಮಗೆ ಕುತ್ಕೊಂಡು ಬರೋರ್ಗೇನೆ ಹಿಂಗೆ, ಇನ್ನು ಗಾಡಿ ಓಡಿಸೋರಿಗೆ. ಓಕೆ. ಇವತ್ತು ತುಂಬ ದಿನ ಆದಮೇಲೆ ರಾಜೇಶ್ ಅವರ ಫ್ರೆಂಡ್ ಮಗು ನಾಮಕರಣಕ್ಕೆ ಹೋಗಿದ್ದು. ಅವರಿರೋದು US ಅಲ್ಲಿ. ಅಲ್ಲಿ ಅವರು ಏನ್ರಿ ಅದು ಫೋಟೋಶೂಟ್ ಮಾಡಿಸಿದ್ರಲ್ಲ, ಮಂತ್ ವೈಸ್. ಚೆನ್ನಾಗಿತ್ತು. ಅಲ್ಲಿ ಎಲ್ಲರೂ ಮಾಡಿಸ್ತಾರೆ. ನನ್ನ ಫ್ರೆಂಡೂ ಅಷ್ಟೇ.
6 ತಿಂಗಳದು ಕೇಕ್ ಕಟಿಂಗ್ ಅಂತೆ, ವರ್ಷಕ್ಕೆ ಕೇಕ್ ಮಂತ್ಲಿ ಬರ್ತಡೇ ಮಾಡ್ತಾರಂತಪ್ಪ ಅಲ್ಲಿ. ಹಾಂ, ಒಂದು ವರ್ಷ ತುಂಬ ತನಕ 12 ತಿಂಗಳದ ಮಾಡ್ತಾರಂತೆ. ಅಲ್ಲಿದ್ದವ್ರದೇ ಒಂಥರ. ಅಲ್ಲಿರೋರು ಹೆಂಗಾದ್ರೂ ಬಿಸಿ ಮಾಡ್ಕೋಬೇಕು. ಮನೇಲಿ ಇಬ್ರು ಇರ್ತಾರೆ, ಮಗು ಬಂದಾದ್ಮೇಲೆ 3 ಜನ ಇಲ್ಲ 4 ಜನ ಆಗ್ತಾರೆ, ಇಬ್ರು ಮಕ್ಳಿದ್ರೆ. ಸೊ ಅವ್ರಿಗೆ ಏನೇನಾದ್ರೂ ಮಾಡ್ಕೊಂಡು ಬಿಸಿ ಹಾಕೋಬೇಕು. ಇಲ್ಲಿ ನಮ್ಗೆ ಇಲ್ಲ ಅಂದ್ರೂ ಹೆಂಗೋ ಒಂದು ಬಿಸಿ ಆಗ್ಬಿಟ್ಟಿರ್ತೀವಿ. ಅಲ್ಲ ಹಂಗಲ್ಲ, 6 ತಿಂಗಳು ಮನೆಯಿಂದ ಹೊರಗಡೆ ಬರಂಗಿಲ್ಲ, ಹಂಗಿರುತ್ತೆ ಕ್ಲೈಮೇಟು. ಸ್ನೋಫಾಲು, ಬರೀ ಚಳಿ, ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಒಂದೊಂದ್ಸತಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವ್ರು ಈ ಥರ ಬಿಸಿ ಆಗ್ತಾರೆ. ಅದಕ್ಕೆ ರೀ ನನಗೂ ಎಕ್ಸ್ಪೀರಿಯನ್ಸ್ ಮಾಡಿಸ್ರಿ ಅದನ್ನ ಅಂತ ಕೇಳ್ತಾ ಇದ್ದೆ. ನಿಮ್ಗೆ ಇಷ್ಟನೇ ಇಲ್ಲ ಹೋಗೋದಕ್ಕೆ?